ನನಗೆ ಕೆಮ್ಮಿದಾಗ ಬ್ಲಡ್ ವಾಮಿಟ್ ಬಂದ್ಬಿಡ್ತು. ಒಬ್ಬ ಸೂರಪ್ಪ ಬಾಬು ಅಂತ ನಿರ್ಮಾಪಕರ ಬಗ್ಗೆ ನಾನು ಹೇಳಲೇಬೇಕು. ಸಡನ್ನಾಗಿ ಅಕ್ಷಯ್ ಕುಮಾರ್ ಅವ್ರಿಗೆ ವಿಷ್ಣು ಸಾರ್ ಬಂದಿದ್ದಾರೆ ಅಂತ ಗೊತ್ತಾಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ, ಸಾರ್ ನಮ್ಮ ಬಾಂಬೆಗೆ ಬಂದಿದ್ದೀರಾ. ಆಗೇನಾಯಿತು, ಆ ಹುಡುಗಿಗೆ ಸ್ವಲ್ಪ ರಿಯಾಕ್ಷನ್ ಆಗೋಯ್ತು, ಅಂದರೆ ಸ್ವಲ್ಪ ಉಸಿರು ಕಡ್ದಂಗೆ ಆಗೋಯ್ತು, ತುಂಬ ತೊಂದರೆ ಆಗೋಯ್ತು. ಬಟ್ ನಮಗೆಲ್ಲ ಗಾಬರಿ ಆಯಿತು. ಶೂಟಿಂಗ್ ಸ್ಪಾಟಲ್ಲಿ ಒಬ್ಬ ಕ್ಯಾಮ್ರಾಮೆನ್ನು ಡೈರೆಕ್ಟ್ರು ಗಂಡ ಹೆಂಡತಿ ಥರ ಇರಬೇಕು. ನಮಸ್ಕಾರ, ನಾನು ಕೋಲಾರ ನಾಗೇಶ್ ಅಂತ. ಹೆಸರಾಂತ ನಿರ್ದೇಶಕರಾದ ವಿಜಯ್, ಸೋಮಶೇಖರ್, ಶ್ರೀನಿವಾಸ್ ರೆಡ್ಡಿ, ಜೊಸೈಮನ್, ನಾಗಣ್ಣ, ನಂಜುಂಡೇಗೌಡ ಹೀಗೆ ಹಲವಾರು ನಿರ್ದೇಶಕರ ಬಳಿ ಸಹನಿರ್ದೇಶನಕ್ಕೆ ಕೆಲಸ ಮಾಡಿದ್ದೇನೆ. ಇವತ್ತು ನಾನು ನಿಮ್ಮ ಮುಂದೆ ಕೋಟಿಗೊಬ್ಬ ಚಿತ್ರದ ಒಂದು ಕೆಲವು ನೆನಪುಗಳನ್ನ, ಸವಿ ನೆನಪುಗಳನ್ನ, ಯಾಕಂದರೆ ಅದು ಅತಿ ಹೆಚ್ಚು ದೊಡ್ಡ ಸಕ್ಸಸ್ಸು ಕಂಡಂಥ ಚಿತ್ರ, ನನಗೆ ತುಂಬ ಇಷ್ಟವಾದ ಚಿತ್ರ. ತಮಿಳಿನಲ್ಲಿ ಭಾಷಾ, ಆ ಭಾಷಾ ಚಿತ್ರನ ರಜನಿಕಾಂತ್ ಅವರು ಮಾಡಿದ ಚಿತ್ರನ ಎಂ ಬಿ ಬಾಬು ಅವರು ಬಂದು ಈ ಸಿನಿಮಾ ನಾವು ಮಾಡಬೇಕು ಇಷ್ಟಪಟ್ಟಿದ್ದೀವಿ ಅಂದಾಗ ನಾಗಣ್ಣ ಅವರು ಮತ್ತು ಎಂ ಬಿ ಬಾಬು ಅವರು ಹೋಗಿ ವಿಷ್ಣು ಸಾರ್ ಅನುಮತಿ ತೊಗೊಂಡು ಮಾಡ್ತೀನಿ ಅಂದಾಗ ಈ ಸಿನಿಮಾ ಶುರುವಾಯಿತು. ಈ ಸಿನಿಮಾಗೆ ಹೆಸರಾಂತ ನಿರ್ದೇಶಕರಾದ ದೇವ ಅವರು ಬಂದು ಸಾಂಗ್ ರೆಕಾರ್ಡಿಂಗ್ ಮಾಡಿದ್ರು. ಬೆಂಗಳೂರಲ್ಲಿ ಒಂದು ರೇಸ್ವಿ ಹೋಟ್ಲಲ್ಲಿ ಹಾಕಿ ಚೆನ್ನಾಗಿ ಮಾಡೋಣ ಅಂಥೇಳಿ ಒಳ್ಳೆ ಅದ್ಭುತವಾದ ಸಂಗೀತ ಸಂಯೋಜನೆ ಮಾಡಲಾಯಿತು. ಮುಖ್ಯವಾಗಿ ಏನಂದರೆ ಈ ಸಾಂಗ್ ರೆಕಾರ್ಡಿಂಗ್ ಎಲ್ಲ ಆದಮೇಲೆ ಮುಂಚೆನೇ ಸಾಂಗನ್ನು ರಿಲೀಸ್ ಮಾಡಿದ್ವಿ, ಅಂದರೆ ಶೂಟಿಂಗ್ ಮುಂಚೆನೇ ಸಾಂಗ್ ರಿಲೀಸ್ ಮಾಡಿದ್ವಿ. ಅದು 1 ಕೋಟಿ ಕ್ಯಾಸೆಟ್ಗಳು, ಆಗ ರೀಲ್ ಥರ ಕ್ಯಾಸೆಟ್ ಬರೋ ಆ ಕ್ಯಾಸೆಟ್ಗಳು ಬಿಡುಗಡೆ ಆಯಿತು. ಕ್ಯಾಪಿಟಲ್ ಹೋಟ್ಲಲ್ಲಿ ದೊಡ್ಡ ಫಂಕ್ಷನ್, ಅಂದರೆ ಪ್ಲ್ಯಾಟಿನಮ್ ಡಿಸ್ಕ್ ಫಂಕ್ಷನ್ ಅಂತ ಒಂದು ಒಳ್ಳೆ ಸಂಭ್ರಮವಾದ ಆಚರಣೆ ಮುಗಿಸ್ಕೊಂಡು ನಾವು ಶೂಟಿಂಗ್ ಹೋದ್ವಿ. ಶೂಟಿಂಗಿಂತ ಮುಂಚೆನೇ ಆಡಿಯೋ ಫಂಕ್ಷನ್ ಸಕ್ಸಸ್ ಆಯಿತು. ಅಂದರೆ ಶೂಟಿಂಗ್ ಹೋಗೋಕ್ಕೆ ಮುಂಚೆನೇ ಇದು ಸಿನಿಮಾ ಬಿಸ್ನೆಸ್ಸು ಆಯಿತು. ಹೀಗೆ ಈ ಸಿನಿಮಾ ತುಂಬ ಅದ್ಭುತವಾಗಿ ಯಶಸ್ಸು ಕಂಡ್ತು. ಈ ಸಿನಿಮಾ ರಿಲೀಸ್ ದಿವಸ ಯಾವ ಥರ ಇತ್ತು ಅಂದರೆ 2 ಥಿಯೇಟರ್ಸ್ ಜನ ಆಚೆ ಇದ್ದರು, 2 ಥಿಯೇಟರ್ಸ್ ಜನ, 2 ಪೊಲೀಸ್ ವ್ಯಾನ್ ಇತ್ತು, ಜನ ಇತ್ತು ಕಂಟ್ರೋಲ್ ಮಾಡೋದಕ್ಕೆ. ಆ ಥರ ಒಂದು ಕ್ರೌಡು, ಆ ಥರ ಒಂದು ಜನ ಮತ್ತು ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ ಈ ಸಿನಿಮಾನ. ಎಂ ಬಿ ಬಾಬು ಅವರು ವಿಷ್ಣು ಸಾರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದರು. ನಾಗಣ್ಣ ಅವರು ಸಾಮ್ರಾಟು, ಹಲೋ ಡ್ಯಾಡಿ ಹೀಗೆ ಹಲವಾರು ಚಿತ್ರಗಳನ್ನ ಅವರು ನಿರ್ದೇಶನ ಮಾಡಿರೋದ್ರಿಂದ ನಾಗಣ್ಣ ಅವ್ರ ಬಳಿ ಬಂದು ಅವರು ಸಾರ್ ಒಂದು ಸಿನಿಮಾ ಮಾಡೋಕ್ಕೆ ವಿಷ್ಣು ಸಾರ್ಗೆ ಅಂದಾಗ ಸೂರಪ್ಪ ಅಂತ ಒಂದು ಕಥೆಯನ್ನು ತೆಗೆದುಕೊಂಡು ತಮಿಳಿನಲ್ಲಿ ಮಮ್ಮೂಟಿ ಮಾಡಿದ ಮರುಮಲಾರ್ಚಿ ಚಿತ್ರನ ರೈಟ್ಸ್ ತಗೊಂಬಂದು ಸಕ್ಸಸ್ ಕಂಡ್ತು. ಆವತ್ತಿಂದ ಎಂ ಬಿ ಬಾಬು ಅವರು ಸೂರಪ್ಪ ಬಾಬು ಆಯಿತು. ಆ ಚಿತ್ರದ ಹೆಸರು ಸೂರಪ್ಪ ಬಾಬು ಆದರು. ಇದೇ ಸಕ್ಸಸ್ನಲ್ಲಿ ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕು, ವಿಷ್ಣು ಸಾರ್ನ ಇಟ್ಕೊಂಡೇ ಮಾಡಬೇಕು ಅಂತ ಅವರು ಡೇಟ್ಗೋಸ್ಕರ ಕಾದು ಯಾವ ಸಿನಿಮಾ ಮಾಡೋದು ಅಂತ ಹೇಳಿದಾಗ ವಿಷ್ಣು ಸಾರು ಮತ್ತು ನಾಗಣ್ಣ ಅವರು ಮತ್ತು ಸೂರಪ್ಪ ಬಾಬು ಅವರು ಕೂತ್ಕೊಂಡು ಭಾಷಾ ತುಂಬ ಚೆನ್ನಾಗಿರ್ತದೆ, ತಮಿಳಲ್ಲಿ ರಜನಿಕಾಂತ್ ಅವರು ಮಾಡಿದ್ದಾರೆ, ಆ ಸಿನಿಮಾನ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂದಾಗ ಆಗ ಆ ಸಿನಿಮಾ ಕೋಟಿಗೊಬ್ಬ ಆಯಿತು, ಭಾಷಾ ಕೋಟಿಗೊಬ್ಬ ಆಯಿತು. ಅದಕ್ಕೆ ವಿಷ್ಣುವರ್ಧನ್ ತುಂಬ ಅವರೇ ಆಪ್ಟು ಸೂಕ್ತ ಅಂಥೇಳಿ ಎಲ್ಲವೂ ಡಿಸೈಡ್ ಆಗಿ ಆ ಸಿನಿಮಾನ ತಯಾರಾಯಿತು. ಕೋಟಿಗೊಬ್ಬ ಚಿತ್ರದಲ್ಲಿ ಒಳ್ಳೊಳ್ಳೆ ಕಲಾವಿದರನ್ನು ಹಾಕಲೇಬೇಕು ಅನ್ನಿಸ್ತು. ಮುಖ್ಯವಾಗಿ ನಾಯಕ ಆದಮೇಲೆ ನಾಯಕಿ. ಆಗ ಪ್ರಿಯಾಂಕಾ ಅವರು ನೆನಪಿಗೆ ಬಂದರು. ಪ್ರಿಯಾಂಕಾ ಅವರು ಸೂಕ್ತ ಅಂಥೇಳಿ ಅವರ ನಾಯಕಿ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ರು. ನಂತರ ತಮಿಳಿನಲ್ಲಿ ವಿಲನ್ ಆಗಿ ರಘುವರನ್ ಮಾಡಿದರು. ರಘುವರನ್ ತುಂಬ ವಿಶೇಷವಾದ ಒಂದು ವ್ಯಕ್ತಿತ್ವದ ಒಂದು ಕ್ಯಾರೆಕ್ಟರ್ ಮಾಡೋವಂಥ ಒಬ್ಬ ಒಳ್ಳೆ ಕಲಾವಿದ. ಅದಕ್ಕೆ ತಕ್ಕಂಗೆ ನಾವು ಏನು ಮಾಡೋಣ ಅಂದಾಗ ಆಶೀಶ್ ವಿದ್ಯಾರ್ಥಿಯವರು ಹಿಂದಿನಲ್ಲಿ ಮತ್ತು ದ್ರೋಹಕಾಲ್ನಲ್ಲಿ ಒಂದು ಒಳ್ಳೆಯ ಪಾತ್ರನ ಮಾಡಿದರು. ಅದನ್ನೆಲ್ಲ ನೋಡಿದಾಗ ತುಂಬ ಅದ್ಭುತವಾದ ನಟ, ಇವರೇ ನಮ್ಗೆ ಸೂಕ್ತ ಅಂಥೇಳಿ ಆಶೀಶ್ ವಿದ್ಯಾರ್ಥಿಯನ್ನು ಭೇಟಿ ಮಾಡಿ ಅವರ ಡೇಟನ್ನು ತೊಗೊಂಡು ಅವ್ರನ್ನ ಕೂಡ ಹಾಕಲಾಯಿತು. ಹಾಗೆ ನಮ್ಮ ಹೆಸರಾಂತ ಅವಿನಾಶ್ ಅವರು ಸಹ ಅದರಲ್ಲಿ ಒಳ್ಳೆಯ ಪಾತ್ರನ ಮಾಡಿದ್ರು. ತುಂಬ ಅದ್ಭುತವಾಗಿ ಮೂಡಿಬಂತು. ಈ ಚಿತ್ರನ ಮೈಸೂರಿನಲ್ಲಿ ಶೂಟಿಂಗ್ ಮಾಡಬೇಕು ಅಂತ, ಅಂದರೆ ನಾವು ಸೂರಪ್ಪ ಆಗಲಿ ಕೋಟಿಗೊಬ್ಬ ಆಗಲಿ ಹಲವಾರು ಚಿತ್ರಗಳನ್ನ ಮೈಸೂರಲ್ಲೇ ಮಾಡ್ತಾಯಿದ್ವಿ. ನಾಗಣ್ಣ ಅವ್ರಿಗೂ ಪ್ರೊಡ್ಯೂಸರ್ಗೂ ನಮಗೂ ಎಲ್ಲ ಇಷ್ಟವಾಗಿದ್ದಂದರೆ ಮೈಸೂರಿನಲ್ಲಿ ಒಳ್ಳೊಳ್ಳೆ ಲೊಕೇಶನ್ಸ್ ಇರುತ್ತೆ. ಹಂಗಾಗಿ ಮೈಸೂರಿನಲ್ಲಿ ಮಾಡೋಣ ಅಂಥೇಳಿ ಶುರುವಾಗಿ ಪ್ಲ್ಯಾಟಿನಮ್ ಡಿಸ್ಕ್ ಫಂಕ್ಷನ್, ಅಂದರೆ ಶೂಟಿಂಗ್ ಹಿಂದಿನ ದಿವಸ 1 ಕೋಟಿ ಸೇಲಾದಂಥ ಕ್ಯಾಸೆಟ್ನ ಒಂದು ಫಂಕ್ಷನ್ನ ಮುಗಿಸ್ಕೊಂಡು ಮೈಸೂರಿಗೆ ಪ್ರಯಾಣ ಮಾಡಿದ್ವಿ. ಅಲ್ಲಿ ಶೂಟಿಂಗ್ ಮಾಡಿದ್ವಿ. ಅದು 3/4 ಭಾಗ ಶೂಟಿಂಗ್ ಎಲ್ಲ ಅಲ್ಲೇ ಮುಗಿದಿತ್ತು. ಆ ಫ್ಲ್ಯಾಶ್ ಬ್ಯಾಕ್ ಬರ್ತದೆ, ದೇವರಾಜ್ ಸರ್ ಮಾಡಿದಂಥ ಒಂದು ಪಾತ್ರ. ಆ ಫ್ಲ್ಯಾಶ್ ಬ್ಯಾಕನ್ನು ಅದು ಮುಂಬೈಯಲ್ಲೇ ತೆಗಿಬೇಕಾಗಿತ್ತು. ಹಂಗಾಗಿ ಮುಂಬೈಗೆ ಪ್ರಯಾಣ ಮಾಡಿದ್ವಿ. ಮುಂಬೈನಲ್ಲಿ ಹೋದಾಗ ಹೇಗೆ ಮಾಡೋದು, ಯಾರು ಮೀಟ್ ಮಾಡೋದು, ಏನು ಮಾಡೋದು ಅಂದಾಗ ಹೆಸರಾಂತ ಒಂದು ಕಲಾವಿದರು ಶಿವರಾಮಣ್ಣ ಅವರು, ಅವರ ಅಣ್ಣ ಅವರು
ಎಸ್ ರಾಮನಾಥನ್ ಅಂತ. ಅವರು ಹಿಂದಿಯಲ್ಲಿ ಈಗಾಗಲೇ ಕನ್ನಡಿಗರು ಅಲ್ಲೋಗಿ ಸುಮಾರು ಹಿಂದಿ ಚಿತ್ರಗಳನ್ನ, ರಜನಿಕಾಂತ್ ಅವ್ರದ್ದು ಗಿರಫ್ತಾರ್ ಸಹ ಒಂದು ಚಿತ್ರಾನ್ನ ಮಾಡಿದರು. ಅವ್ರನ್ನ ಮೀಟ್ ಮಾಡಿದಾಗ ನೀವು ಬನ್ನಿ, ನಾನಿದ್ದೀನಿ, ನಿಮಗೆ ಕೋಪ್ರೇಟ್ ಮಾಡ್ತೀನಿ ಅಂತೇಳಿ ಅವರು ತುಂಬ ಕೋಪ್ರೇಟ್ ಮಾಡಿದ್ರು. ಶೂಟಿಂಗಲ್ಲಿ ಜೊತೆಯಲ್ಲಿರೋರು ಎಲ್ಲ ಲೊಕೇಶನ್ಗಳು ತೋರಿಸಿದ್ರು. ಅದ್ಭುತವಾಗಿ ಶೂಟಿಂಗ್ ಮಾಡಿದ್ವಿ. ಮುಖ್ಯವಾಗಿ ಏನಂದರೆ ಫಿಲ್ಮ್ ಸಿಟಿಲೂ ಸಹ ನಾವು ಅಲ್ಲಿ ಶೂಟಿಂಗ್ ಮಾಡಿದ್ವಿ. ತುಂಬ ಕೋಪ್ರೇಷನ್ ಇತ್ತು. ಎಸ್ ರಾಮತ್ ಅವ್ರು ಇದ್ದಿದ್ದರಿಂದ ನಮಗೆ ತುಂಬ ಕೋಪ್ರೇಷನಲ್ಲಿ ಶೂಟಿಂಗ್ ಮುಗಿಸ್ಕೊಂಬಂದ್ವಿ. ಬಾಂಬೆಯಲ್ಲಿ ಯಾವುದೂ ತೊಂದರೆ ಏನೂ ಆಗಲಿಲ್ಲ. ಒಳ್ಳೊಳ್ಳೆ ರೋಡ್ಗಳಲ್ಲಿ ಫೈಟು ಸಾಂಗೂ ಮಾಡಿದ್ವಿ. ತುಂಬ ಚೆನ್ನಾಗಿ ಅದ್ಭುತವಾಗಿ ಶೂಟಿಂಗ್ ಮಾಡ್ಕೊಂಬಂದ್ವಿ. ಈ ಕೋಟಿಗೊಬ್ಬ ಚಿತ್ರನ ಅಲ್ಲಿ ಮುಂಬೈನ ಫಿಲ್ಮ್ ಸಿಟಿಲೂ ಸಹ ಶೂಟಿಂಗ್ ಮಾಡಿದ್ವಿ. ಅಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಪಕ್ಕದಲ್ಲಿ ಸುಮಾರು ಚಿತ್ರಗಳು ಅಲ್ಲಿ ಶೂಟಿಂಗ್ ನಡೀತಾ ಇರ್ತವೆ. ನಡಿಬೇಕಾದ್ರೆ ಅಲ್ಲಿ ಪಕ್ಕದಲ್ಲೇ ಒಂದು ಅಕ್ಷಯ್ ಕುಮಾರ್ ಅವ್ರದ್ದು ನಡೀತಾ ಇತ್ತು. ನಮಗೆ ಗೊತ್ತಿಲ್ಲ, ಅದು ನಮ್ಮ ಪಾಡಿಗೆ ನಾವು ಶೂಟಿಂಗ್ ಕೆಲಸ ಮಾಡಬೇಕಾದ್ರೆ ಸಡನ್ನಾಗಿ ಅಕ್ಷಯ್ ಕುಮಾರ್ ಅವ್ರಿಗೆ ವಿಷ್ಣು ಸಾರ್ ಬಂದಿದ್ದಾರೆ ಅಂತ ಗೊತ್ತಾಗಿ ಅವರು ಬೇಗ ಬಂದು ಖುಷಿಯಾಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ, ಸಾರ್ ನಮ್ಮ ಬಾಂಬೆಗೆ ಬಂದಿದ್ದೀರಾ, ತುಂಬ ಖುಷಿಯಾಯಿತು ಅಂಥೇಳಿ ನಮ್ಮ ಜೊತೆಯಲ್ಲಿ ಊಟ ಮಾಡಿಕೊಂಡು ಸುಮಾರು ಹೊತ್ತು ಕಾಲ ಕಳೆದು ಅವರು ವಿಷ್ಣು ವಿಜಯ ಅಂತ ವಿಷ್ಣು ಸಾರ್ ಜೊತೆಯಲ್ಲಿ ಬೆಂಗಳೂರಲ್ಲೂ ಶೂಟಿಂಗ್ ಮಾಡೋದು. ಆ ನೆನಪುಗಳನ್ನೆಲ್ಲ ಸವಿತಾ ನಮ್ಗೆ ತುಂಬ ಖುಷಿಯಾಗಿದೆ ನೀವು ಬಂದಿರೋದ್ರಿಂದ ಅಂಥೇಳಿ ಆವತ್ತು ನಮ್ಮ ಜೊತೆಯಲ್ಲೇ ಈ ಸಾಯಂಕಾಲದವರೆಗೂ ಇದ್ದು ಹೋದರು. ಇದು ನಮಗೆ ತುಂಬ ಖುಷಿ ತಂತು. ಒಬ್ಬ ದೊಡ್ಡ ಕಲಾವಿದ, ಇಲ್ಲೊಬ್ಬ ಕಲಾವಿದ, ಅವರೆಲ್ಲ ಒಟ್ಟಿಗೆ ನಾವು ಜೊತೇಲಿ ಊಟ ಮಾಡೋದಲ್ಲ, ಅದು ನಮ್ಮ ಪುಣ್ಯ ಅನ್ನಿಸ್ತು. ಮುಂಬೈ ಅಂದ ತಕ್ಷಣವೇ ಜ್ಞಾಪಕ ಬರೋದು ಗೇಟ್ ವೇ ಆಫ್ ಇಂಡಿಯಾ. ಒಂದು ಕಡೆ ಸಮುದ್ರ, ಇನ್ನೊಂದು ಕಡೆ ತಾಜ್ ಹೋಟ್ಲು, ಸೆಂಟ್ರಲ್ಲಿ ರಸ್ತೆ, ನೂರಾರು ಜನ ವಿಹಾರಕ್ಕೆ ಬಂದು ಅಲ್ಲಿ ವಾಕಿಂಗ್ ಮಾಡಿಕೊಂಡು ಕೂತ್ಕೊಂಡು ಪಿಕ್ನಿಕ್ ಥರ ಸ್ಪಾಟು, ಜನ ಜಾಸ್ತಿ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಹೇಗಪ್ಪ ಶೂಟಿಂಗ್ ಮಾಡೋದು ಇಲ್ಲಿ ಅಂತ ಅನ್ನಿಸ್ತು. ಆದರೆ ಅಲ್ಲಿನ ಲೋಕಲ್ ಜನ ಮತ್ತು ಪೊಲೀಸ್ ಸಪೋರ್ಟಿಂದ ತುಂಬ ಅದ್ಭುತವಾಗಿ ಅವರು ನಮಗೆ ಸಹಕಾರ ಮಾಡಿಕೊಟ್ರು. ಆಮೇಲೆ ಲೋಕಲ್ ಜನನೂ ಅಷ್ಟೇ, ಅಲ್ಲಿ ನಮ್ಗೆ ಯಾರೂ ಏನೂ ತೊಂದರೆ ಕೊಡಲಿಲ್ಲ. ಶೂಟಿಂಗ್ ಅಂದ ತಕ್ಷಣ ಯಾರು ಬರೋದು, ಇದು ತೀಟೆ ಮಾಡೋದು, ಕಿಂಡಲ್ ಯಾವುದೂ ಇರಲಿಲ್ಲ. ನಾವು ಒಂದು ಜೂನಿಯರ್ಸ್ನ ಒಂದು ಸುಮಾರು 200-300 ಜನ ಜೂನಿಯರ್ ಆರ್ಟಿಸ್ಟ್ ಹಾಕಿದ್ವಿ. ಅವ್ರ ಜೊತೆಯಲ್ಲಿ ಇವ್ರೂ ಮಿಕ್ಸ್ ಆಗಿ ತುಂಬ ಚೆನ್ನಾಗಿ ಮೂಡಿ ಬಂತು. ಅಲ್ಲಿ ದೇವರಾಜ್ ಅವ್ರದ್ದು ಒಂದು ಕಿಲ್ಲಿಂಗ್ ಸೀನ್ ತೆಗೆದ್ವಿ. ಅಲ್ಲಿ ನಮ್ಮ ಜನನೂ ಇದ್ದರು, ಲೋಕಲ್ಲೂ ಇದ್ದರು. ಶೂಟಿಂಗ್ ಮಾಡ್ತಾಯಿದ್ದರೆ ರಿಯಲಾಗಿ ನಡೀತಾ ಇದೆಯೇನೋ ಅನ್ನೋ ಒಂದು ಸನ್ನಿವೇಶ ಅಲ್ಲಿ ಕ್ರಿಯೇಟ್ ಆಗ್ತಾಯಿತ್ತು. ಅದ್ಭುತವಾಗಿ ಮೂಡಿ ಬಂತು ಅಲ್ಲಿ. ಈ ಚಿತ್ರದಲ್ಲಿ ಇನ್ನೊಂದು ವಿಶೇಷ ಅಂದರೆ ಫೈಟ್ಸು. ಅಂದರೆ ಪಂಬಲ್ ರವಿ ಅಂತ ಒಬ್ಬ ಫೈಟ್ ಮಾಸ್ಟ್ರು ತುಂಬ ಚೆನ್ನಾಗಿ ಒಳ್ಳೆ ಫೈಟ್ ಕಂಪೋಸ್ ಮಾಡಿದ್ರು. ನಾಗಣ್ಣ ಸಿನಿಮಾ ಅಂತ ಹೇಳಬೇಕೆ, ನಾಗಣ್ಣ ಸಿನಿಮಾ ಇದ್ಮೇಲೆ ಫೈಟು ತುಂಬ ಅದ್ಭುತವಾಗಿ ಇದೆ. ಒಳ್ಳೆ ಡಿಸೈನ್ ಮಾಡ್ತಾರೆ ಅವರು. ಆ ಫೈಟನ್ನು ನಾವು ಏನು ಮಾಡಿದ್ದೀವಿ ಅಂದರೆ, ಸಾಮ್ರಾಟ್ ಸಿನಿಮಾ, ನಾಗಣ್ಣವರ ಪ್ರಥಮ ಚಿತ್ರ ಸಾಮ್ರಾಟಲ್ಲಿ ವಿಷ್ಣು ಸಾರು ಒಬ್ಬ ವ್ಯಕ್ತಿ ಮೇಲೆ ಹೆಗಲ ಮೇಲೆ ಕಾಲು ಹಾಕ್ತಾರೆ. ಆ ಕಾಲು ಹಾಕಿದಾದ ಆ ಥರ ಒಂದು ಫೈಟನ್ನು ಮತ್ತೆ 94ನಲ್ಲಿ ಸಾಮ್ರಾಟು ರಿಲೀಸ್ ಆಯಿತು. 2001ನಲ್ಲಿ ರಿಲೀಸ್ ಆದ ಕೋಟಿಗೊಬ್ಬ ಚಿತ್ರದಲ್ಲಿ ಅದೇ ಥರ ಒಂದು ಕಾಲು ಎತ್ತಾಕಿ ಹೆಗಲ ಮೇಲೆ ಅದ್ಭುತವಾದ ಫೈಟ್ ಮಾಡಿದ್ರು. ಆ ಸೀನ್ಗಳೆಲ್ಲ ಮರೆಯೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವರು ಒಬ್ಬ ಮನುಷ್ಯನ ಎತ್ತರ ಕಾಲು ಹಾಕ್ತಾರಲ್ಲ, ತುಂಬ ಅದ್ಭುತ. ಆಮೇಲೆ ಫೈಟಂತೂ ಅದ್ಭುತವಾಗಿ ಮೂಡಿ ಬಂತು. ತುಂಬ ಚೆನ್ನಾಗಿ ಫೈಟ್ ಮಾಡಿದ್ರು, ತುಂಬ ಸಪೋರ್ಟ್ ಮಾಡಿದ್ರು ಫೈಟಿಗೆಲ್ಲ. ವಿಷ್ಣು ಸಾರೆಲ್ಲ ತುಂಬ ಕೋಪ್ರೇಟ್ ಮಾಡಿದ್ರು. ಒಳ್ಳೆ ನೈಸ್ ಪರ್ಸನ್. ತುಂಬ ಟೈಮಿಂಗು ಅಂದರೆ ವಿಷ್ಣು ಸಾರು, ಅದೆಲ್ಲ ನಾವು ಅವ್ರ ಹತ್ರ ಕಲಿಬೇಕು. ಅವರೊಂದು ಇನ್ನೊಂದು ಹೇಳೋರು, ಒಳ್ಳೆ ವ್ಯಕ್ತಿ ಅಲ್ಲ, ಒಳ್ಳೆ ಕೆಲಸಗಾರ ಆಗಬೇಕಂತ ಹೇಳ್ತಾಯಿದ್ರು ನನಗೆ. ಅದನ್ನು ನಾನು ರೂಢಿಸ್ಕೊಂಡಿದ್ದೀನಿ. ಹಾಗಾಗಿ 100 ದಿನದತ್ತ ಸಿನಿಮಾ ಅವ್ರ ಜೊತೆಯಲ್ಲಿ ಇದು ಮಾಡೋ ಅಂಥ ಅವಕಾಶ ಸಿಕ್ತು. ಬರೀ ಚಿತ್ರದ ಬಗ್ಗೆ ಹೇಳ್ತಾ ಇದ್ದೆ, ಆದರೆ ನಾನು ಸಹ ನಿರ್ದೇಶನಾಗಿ ವಿಷ್ಣು ಸರ್ ಜೊತೆ, ನಾಗಣ್ಣ ಸರ್ ಜೊತೆ ಕೆಲಸ ಮಾಡಿದ್ದು ಸ್ವಲ್ಪ ಹೇಳಬೇಕು. ಯಾಕಂದರೆ ನಾಗಣ್ಣ ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ಖುಷಿ. ಅವರು ಡೈರೆಕ್ಟ್ರಾಗಿರೋದೇ ಇಲ್ಲ, ಅಣ್ಣ ತಮ್ಮಂದರಾಗೇ ಇರ್ತಾರೆ. ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಆದರೆ ಬೆಳಗ್ಗೆ 6 ಗಂಟೆಯಿಂದ ಪ್ಯಾಕಪ್ ಹಾಕೋವರೆಗೂ ಕೂತ್ಕೊಳ್ಳೋದೇ ಇಲ್ಲ. ಒಂದು ಚೇರ್ ಹಾಕಿದ್ರು ಕೂತ್ಕೊಳ್ಳಲ್ಲ. ಊಟದ ಟೈಮಲ್ಲಿ ಕೂತ್ಕೊಳ್ತಾರೆ ಬಿಟ್ಟರೆ ಮಿಕ್ಕಿದ ಟೈಮಲ್ಲಿ ನಿಂತ್ಕೊಂಡೇ ಇರ್ತಾರೆ. ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಇಂಥ ಡೈರೆಕ್ಟ್ರ್ ಜೊತೆ ಮಾಡೋದು ನಮಗೂ ಖುಷಿ. ವಿಷ್ಣು ಸಾರ್ ಏನಂದರೆ, ಒಂದು ಸೀನ್ ಮಾಡಬೇಕಾದ್ರೆ ಆ ಮೂಡು, ಅಂದರೆ ಯಾವುದೋ ಒಂದು ಆ್ಯಕ್ಷನ್ ಸೀನ್, ಆ ಮೂಡಲ್ಲೇ ಇರ್ತಾರೆ. ಒಂದು ಕಾಮಿಡಿ ಸೀನ್, ಆ ಕಾಮಿಡಿ ಸೀನಲ್ಲೇ ಇರ್ತಾರೆ. ಕಾಮಿಡಿ ಸೀನ್ ಇದ್ದಾಗ ಎಲ್ಲರೂ ನಗ್ನಗಿಸ್ತಾ ಇರ್ತಾರೆ. ಆ ಫೈಟ್ ಸೀನ್ ಇದ್ದಾಗ ಆ ಮೂಡಲ್ಲೇ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಆ ಥರ ಒಂದು ವ್ಯಕ್ತಿನ, ಅಂದರೆ ಯಾವ ಸೀನ್ಗೆ ಏನು ಅಂತ ನಾವು ಹಿಂದಿನ ದಿವಸ ಹೇಳಿದಾಗ ಆ ಸೀನ್ ಮೂಡಲ್ಲೇ ಇರ್ತಾರೆ. ಆ ಸೀನ್ನ ಪಾತ್ರನ ಅದಕ್ಕೆ ತಕ್ಕಂಗೆ ಮಾಡ್ತಾರೆ. ಆ ಥರ ಒಂದು ಅದ್ಭುತವಾದ ಕಲಾವಿದನ್ನು ನಾನು ನೋಡಿದೆ. ಇಂಥವರ ದೊಡ್ಡ ದೊಡ್ಡ ಕಲಾವಿದರ ಜೊತೆಯಲ್ಲಿ ನಾನು ಸಹ ನಿರ್ದೇಶನ ಕೆಲಸ ಮಾಡಿದ್ನಲ್ಲ, ಅದು ನನಗೆ ತುಂಬ ಖುಷಿ ತಂದಿದೆ. ಅದರಲ್ಲೂ ಕೋಟಿಗೊಬ್ಬನೇ, ಕೋಟಿಗೊಬ್ಬರೇ. ವಿಷ್ಣು ಸಾರ್ ಜೊತೆ
ಕೆಲಸ ಮಾಡೋದೇ ಒಂಥರ ಖುಷಿ. ಯಾಕಂದರೆ ಒಂದು ಸಿಸ್ಟಮ್ಯಾಟಿಕ್ಕು, ಒಂದು ಟೈಮಿಂಗು ತುಂಬ ಅದ್ಭುತವಾಗಿ ಬೆಲೆ ಕೊಡ್ತಾರೆ. ಆಮೇಲೆ ಜೊತೆಯಲ್ಲಿ ಆ್ಯಕ್ಟ್ ಮಾಡ್ತಾರಲ್ಲ, ಆ್ಯಕ್ಟ್ರ್ಗಳಿಗೂ ಸಪೋರ್ಟ್ ಮಾಡ್ತಾರೆ. ನೀನು ಹಿಂಗೆ ಹೇಳಬೇಕು ಗೊತ್ತಿದ್ದರೆ ಹೇಳಬೇಕು. ಈ ಥರದ ಕೆಲವು ವಿಷಯಗಳು ಅವ್ರ ಹತ್ರ ಇನ್ನೂ ಕಲಿಯುವಂಥದ್ದಿದೆ. ನನಗೆ ಯಾವತ್ತೂ ಹೇಳೋದು, ಯಾವುದೇ ಒಂದು ಸಿನಿಮಾ ಕನ್ವಿನ್ಸ್ ಆರ್ ಕನ್ವಿನ್ಸ್ ಮಾಡಬೇಕು ಒಂದು ಸಿನಿಮಾನ, ಇಲ್ಲ ಕನ್ಫ್ಯೂಸ್ ಮಾಡಬೇಕು, ಅದೇ ಸಿನಿಮಾ. ಅವಾಗಲೇ ಗೆಲ್ಲೋದು. ಒಂದು ಸಿನಿಮಾ ತೆಗಿಬೇಕಾದ್ರೆ ಗೆದ್ದರೆ ಆ ಗೆದ್ದಿರೋ ಮ್ಯಾಚಲ್ಲಿ ನಾನೂ ಇದ್ದೀನಿ ಅಂದ್ಕೊಬೇಕು, ನನ್ನಿಂದ ಗೆಲ್ತು ಅನ್ನಬಾರ್ದು. ಆ ಥರ ಒಂದು ಮನೋಭಾವನೆ ಇರೋವಂಥ ವ್ಯಕ್ತಿ ವಿಷ್ಣು ಸರ್. ಆ ನಾಗಣ್ಣನೂ ಅದೇ ಥರನೇ. ನಾಗಣ್ಣ ನಿರ್ದೇಶನ ಅಂದರೆ ತುಂಬ ಅದ್ಭುತವಾದ ಸಿನಿಮಾಗಳು. ಅವ್ರ ಸಿನಿಮಾದಲ್ಲಿ ಹೊಸ ಪ್ರತಿಭೆಗಳು, ಬೇರೆ ಬೇರೆ ಇಂಡಿಯನ್ ಚಿತ್ರರಂಗದಲ್ಲಿ ಯಾರ್ಯಾರು ಇದ್ದಾರೆ, ಮಹಾಭಾರತದಲ್ಲಿ ಪುನೀತ್ ಇರ್ಬೋದು, ಅರ್ಜುನ ಇರ್ಬೋದು, ಆಶೀಶ್ ಸಿದ್ಧಾರ್ಥ್ ಇರ್ಬೋದು, ಈ ಥರ ಹಲವಾರು ನಟರುಗಳು ಬಂದು ಕೆಲಸ ಮಾಡಿದ್ದಾರೆ. ಪಂಕಜ್ ಧೀರ್ ಸಹ ಕೆಲಸ ಮಾಡಿದ್ದಾರೆ. ಈ ಥರ ಒಂದು ಹೊಸ ಪ್ರತಿಭೆಗಳನ್ನ ತಂದು ಹಾಕಿದ್ರು, ಬೇರೆ ಭಾಷೆಯವ್ರನ್ನ ತಂದು ಹಾಕಿದ್ರು. ಇದೆಲ್ಲ ಒಳ್ಳೆ ಸಿನಿಮಾ, ಚೆನ್ನಾಗಿ ಕೆಲಸ ಮಾಡಿದ್ರು. ನಮಗಿದೇ ಖುಷಿ ಅನಿಸುತ್ತೆ. ಅಂದರೆ ಆ ಕೋಟಿಗೊಬ್ಬ ಚಿತ್ರದಲ್ಲಿ ನಾವು ವರ್ಕ್ ಮಾಡಿದ್ದ, ನಾವು ಕೋಟಿಗೊಬ್ಬ ಅನ್ನೋ ಒಂದು ಹೆಮ್ಮೆ ಇದೆ. ವಿಷ್ಣು ಸರ್ ಜೊತೆ ಕೆಲಸ ಮಾಡುವಾಗ ಅವ್ರು ಹಿಂದಿನ ದಿವಸ ಕೆಲವು ಸೀನ್ಗಳು ಕೊಡ್ತಾಯಿದ್ವಿ, ಸರ್ ನಾಳೆ ಇದು ಇಂಥ ಪ್ರೋಗ್ರಾಮು ಅಂತ. ಅಂದರೆ ಪ್ರಿಪೇರ್ ಆಗಿ ಬರೋರು, ಚೆನ್ನಾಗಿ ಮಾಡೋರು, ಅದ್ಭುತವಾದ. ಈಗ ಇವತ್ತು ಫೈಟ್ ಮಾಡ್ತಾಯಿದ್ದೀವಿ ಅಂದ್ಕೊಳ್ಳಿ, ಫೈಟ್ 3 ದಿವಸ ಕಂಟಿನ್ಯೂಸ್ ಫೈಟ್ ಮಾಡಿರ್ತೀವಿ, ಸ್ಟ್ರೈನ್ ಆಗಿರುತ್ತೆ. ಸರ್ ಮಾನ್ಯ ದಿವಸ ಒಂದು ಒಳ್ಳೆ ಸಾಂಗ್ ಮಾಡೋಣ ಸರ್ ಅಂದರೆ, ನೋ ಪ್ರಾಬ್ಲಮ್ಮ, ಮಾಡೋಣ ಖಂಡಿತ ಅಂತ ಸಾಂಗೂ ಪ್ರಿಪೇರ್ ಆಗಿ ಬರೋರು. ಅಂದರೆ ಯಾವುದೇ ಸೀನು ಏನು ಅಂದರೆ ನೀವು ಹಿಂದಿ ಸೀನ ಕೊಟ್ಟರೆ ಅದಕ್ಕೆ ತಕ್ಕಂಗೆ ಪ್ರಿಪೇರ್ ಆಗಿ ಬರ್ತಾಯಿದ್ದ ಅವರ ವ್ಯಕ್ತಿ ವಿಷ್ಣು ಸರ್. ನಾವು ಮೈಸೂರಲ್ಲಿ ಒಂದು ಫೈಟ್ ಮಾಡಿದ್ವಿ, ನೈಟ್ ಎಫೆಕ್ಟ್ ಅಂದರೆ ಇಂಟ್ರೋವಲ್ ಫೈಟು. ಆ ಇಂಟ್ರೋವಲ್ ಫೈಟು 3 ರಾತ್ರಿ 3 ಹಗಲು. ರಾತ್ರಿ ಬೆಳಗಿನ ಜಾವ 4 ಗಂಟೆಗೆ ರೂಮ್ಗೆ ಹೋಗಿ ಮತ್ತೆ 6 ಗಂಟೆಗೆ ಬರ್ತಾಯಿದ್ವಿ. 3 ಡೇಸು ರಾತ್ರಿ ಹಗಲು ಫೈಟ್ ಮಾಡಿದ್ರು ಜೊತೆಯಲ್ಲಿ. ಒಂದು ಚೂರು ಅವರು ಒಂದು ಕುಗ್ಗೋದಾಗಲಿ ಏನೂ ಮಾಡಲಿಲ್ಲ. ಎನರ್ಜಿ ಹೆಂಗಿತ್ತು ಅಂದರೆ ನಮಗೆ ಶಾಕ್ ಆಯಿತು. ಆ ಟೈಮಲ್ಲಿ ನನಗೆ 3 ದಿವಸ ರಾತ್ರಿ ಹಗಲು ಡೇ ಅಂದರೆ ಎಷ್ಟಾಯಿತು, 78 ಗಂಟೆ ಕೆಲಸ ಮಾಡಿ ಹೀಟ್ ಜಾತಾಗಿ ನನಗೆ ಕೆಮ್ಮಿದಾಗ ಬ್ಲಡ್ ವಾಮಿಟ್ ಬಂದುಬಿಡ್ತು. ಆಗ ವಿಷ್ಣು ಸಾರು, ನಾಗಣ್ಣ ಅವರು, ಬಾಬು ಅವರು ನಜರಾಬಾದ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಸಿ ಎಷ್ಟು ಚೆನ್ನಾಗಿ ನೋಡಿಕೊಂಡು ಅಂದರೆ ಒಂದು ಅಸೋಸಿಯೇಟಿಗೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ವಿಷ್ಣು ಸಾರ್ ಸಹ ನನ್ನ ಹೇಗಿದ್ದೀರಾ, ಏನಾಯಿತು ಏನು ಅಂತ ವಿಚಾರಿಸಿದ್ರು. ಅಂದರೆ ನನಗೆ ಗ್ಯಾಸ್ಟ್ರಿಕ್ ಜಾಸ್ತಿಯಾಗಿ ರಾತ್ರಿ ಆಗಲೂ ಕೆಲಸ ಮಾಡಿರೋದ್ರಿಂದ ಆ ಬ್ಲಡ್ ವಾಮಿಟ್ ಆಯಿತು. ಪ್ರೊಡ್ಯೂಸರು ಸಹ ಅದಕ್ಕೆ ಹಣ ಕಟ್ಟಿ ನನಗೆ ಚೆನ್ನಾಗಿ ನೋಡಿಕೊಂಡ್ರು. ಅದು ತುಂಬ ಸಂತೋಷ ಆಯಿತು. ಇಷ್ಟು ಪಾತ್ರ ಇಷ್ಟು ಚೆನ್ನಾಗಿ ನನಗೆ ನೋಡ್ಕೊಂಡ್ರಲ್ಲ, ಒಬ್ಬ ಹೀರೋ, ಒಬ್ಬ ಪ್ರೊಡ್ಯೂಸರು, ಒಬ್ಬ ಡೈರೆಕ್ಟ್ರು ಅನ್ನೋದು ನಮಗೆ ಖುಷಿ ತಂದಿದೆ. ವಿಷ್ಣುವರ್ಧನ್ ಈಸ್ ರಿಯಲ್ ಕೋಟಿಗೊಬ್ಬ. ಒಂದು ಚಿತ್ರಕ್ಕೆ ಮುಖ್ಯವಾಗಿ ಪ್ರೊಡ್ಯೂಸರು, ಡೈರೆಕ್ಟ್ರು 2 ಕಣ್ಣು ಇದ್ದಾಗೆ. ಇವರಿಬ್ಬರು ಸೇರಿದ್ರೇ ಒಂದು ಸಿನಿಮಾ ಆಗುತ್ತೆ. ಶೂಟಿಂಗ್ ಸ್ಪಾಟಲ್ಲಿ ಒಬ್ಬ ಕ್ಯಾಮ್ರಾಮೆನ್ನು, ಡೈರೆಕ್ಟ್ರು ಗಂಡ ಹೆಂಡ್ತಿ ಥರ ಇರಬೇಕು. ಅದಾದ ಮೇಲೆ ಚಿತ್ರೀಕರಣ ಆದಮೇಲೆ ಎಡಿಟರು ಮತ್ತು ಡೈರೆಕ್ಟ್ರು ಗಂಡ ಹೆಂಡ್ತಿ ಥರ ಇರಬೇಕು. ಆಗ ಒಂದು ಒಳ್ಳೆಯ ಚಿತ್ರ ಮೂಡಿ ಬರ್ತದೆ. ಇದು ಒಂದು ಫ್ಯಾಮ್ಲಿ ಇದ್ದಂಗೆ. ಈ ಥರ ಒಂದು ಸಿನಿಮಾದಲ್ಲಿ ಒಬ್ಬ ಸೂರಪ್ಪ ಬಾಬು ಅಂತ ನಿರ್ಮಾಪಕರ ಬಗ್ಗೆ ನಾನು ಹೇಳಲೇಬೇಕು. ಯಾಕೆ ಅಂದರೆ ಅವರೊಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ ಅಂದರೆ ಅವರು ಪ್ಲ್ಯಾನಿಂಗು, ಪ್ರೋಗ್ರಾಮಿಂಗು ಅದ್ಭುತ. ಅವರು ನಾಳೆ ಏನು ಸೀನು, ನಾಳಿದ್ದೇನು, ನಾಳೆ ಎಷ್ಟು ಜನ, ಏನು ಪ್ರಾಪರ್ಟೀಸ್ ಬೇಕು, ಏನು ಬರಬೇಕು, ಹೆಂಗೆ ತರಬೇಕು, ಎಷ್ಟು ಜನ ಬರಬೇಕು, ಎಷ್ಟು ವೆಹಿಕಲ್ ಬೇಕು, ಈ ಥರ ಒಂಥರ ಜ್ಞಾನದ ಬುತ್ತಿ ಇದ್ದಂಗೆ ಆತ. ಭಾರಿ ಶಾರ್ಪು, ಭಾರಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದ. ಅದಕ್ಕೆ ತಕ್ಕಂಗೆ ನಾಗಣ್ಣನೂ ಅಷ್ಟೇ, ಕೂತ್ಕೊಳ್ಳೋದೇ ಇಲ್ಲ ಅವ್ರ ಶೂಟಿಂಗ್ ಸ್ಪಾಟಲ್ಲಿ. ಆ ಥರ ಒಂದು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ರು. ಇವರು ಕೋಟಿಗೊಬ್ಬ ಆಗೋಕ್ಕೆ ಇವರು ಕಾರಣಕರ್ತರೆ. ನಿರ್ಮಾಪಕರಾದ ಸೂರಪ್ಪ ಬಾಬು ಅವರು ಒಂದು ವಿಶೇಷ ಏನಂದರೆ, ಅವರು ಕೇಳಿದ್ರನ್ನ ಸರಿಯಾಗಿ ಶೂಟಿಂಗ್ ಕೊಡೋರು. ಸರ್ ನಮಗೆ ಒಂದು 100 ಆಟೋ ಬೇಕು ಅಂತ ಹೇಳಿದಾಗ 100 ಆಟೋನೂ ಒಂದು ಚಾಚು ಕಡಿಮೆ ಮಾಡದೆ ಕೊಟ್ಟರು. ಇದಾದಮೇಲೆ ಇದಕ್ಕಿಂತ ಮುಂಚಿತವಾಗಿ ಒಂದು ವಿಶೇಷವಾದ ಒಂದು ಸಿಚುವೇಶನ್, ನಾಯಕಿ ಬಗ್ಗೆ ಹೇಳಬೇಕು. ಊಟಿ ಅಂದ್ರೇ ಮುಂಚೆ ಚಳಿ ಮಳೆ ಬೀಳ್ತಾ ಇರ್ತದೆ. ಅಲ್ಲಿ ಒಂದು ಸೀನ್ ತೆಗಿಬೇಕಾದ್ರೆ ನಾವು ಕೃತಕವಾಗಿ ಮಳೆಯನ್ನು ಬರೆಸ್ತಾ ಇರ್ತೀವಿ. ಆ ಟೈಮಲ್ಲಿ ಕೃತವಾಗಿ ಮಳೆ ಬರೆಸ್ತೀವಿ. ಶಾರ್ಟ್ ಮುಗಿದ ಮೇಲೆ ಅವರು ತುಂಬ ಚಳಿ ಆಗುತ್ತೆ ಅಂತ ಒಂದು ಬಿಸಿನೀರನ್ನು, ಒಂದು ಬೆಡ್ಶೀಟನ್ನು ಅವರು ಕಬ್ಳಿಸ್ತೀವಿ. ಆಗೇನಾಯಿತು, ಆ ಹುಡುಗಿಗೆ ಸ್ವಲ್ಪ ರಿಯಾಕ್ಷನ್ ಆಗೋಯಿತು. ಅಂದರೆ ಸ್ವಲ್ಪ ಉಸಿರು ಕಡ್ದಂಗೆ ಆಗೋಯಿತು, ತುಂಬ ತೊಂದರೆ ಆಗೋಯಿತು. ಬಟ್ ನಮಗೆಲ್ಲ ಗಾಬರಿ ಆಯಿತು. ಏನು ಮಾಡೋದು ಈಗ, ಸರಿ ಅಮ್ಮ ನೀನು ರೆಸ್ಟ್ ತಗೋ, ನೋಡ್ಕೊಳ್ಳೋಣ ಅಂತ ಪ್ರೊಡ್ಯೂಸರು, ಡೈರೆಕ್ಟರ್ ಹೇಳಿದಾಗ ಆ ಹುಡುಗಿ ಬಿಡಲೇ ಇಲ್ಲ. ಪ್ರಿಯಾಂಕಾ ಅವರು ಬಿಡಲೇ ಇಲ್ಲ. ಗ್ರೇಟ್ ಆರ್ಟಿಸ್ಟ್.
ಅವರು ಇಲ್ಲ ಸರ್ ಸಿನಿಮಾ ಕೆಲಸ ಮುಗಿಸೋಣ ಆಗುತ್ತೆ, ಒಂದು 10 ಹೆಚ್ಚು ಕಡಿಮೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ನಾನು ಸುಧಾರಿಸ್ಕೊಡ್ತೀನಿ, 10 ನಿಮಿಷ ರೆಸ್ಟ್ ಕೊಟ್ಟು ಸ್ಟಾರ್ಟ್ ಮಾಡೋಣ, ಮುಗಿಸೋಣ ಕೆಲಸ, ಬಂದಿದ್ದೀವಿ ಮುಗಿಸ್ಬೇಕು ಅಂತ. ಆ ಥರ ಒಂದು ಕೆಲಸದಲ್ಲಿ ಭಾರಿ ಶ್ರದ್ಧೆ ಇರೋವಂಥ ಹೀರೋಯಿನ್ನ ನೋಡಿ ತುಂಬ ಖುಷಿ ಆಯಿತು ನನಗೆ. ಕೋಟಿಗೊಬ್ಬ ಚಿತ್ರೀಕರಣ ಎಲ್ಲ ಮುಗಿದ ಮೇಲೆ ರಿಲೀಸ್ ಅಂದರೆ ಈ ಚಿತ್ರನ ಶೂಟಿಂಗ್ ಹೋಗಿ ಮುಂಚೆನೇ ಎಲ್ಲ ವ್ಯಾಪಾರ ಆಗೋಗಿತ್ತು. ಯಾವ ಏರಿಯಾ ನನಗೆ ಇಂಥ ಏರಿಯಾ ಬೇಕಾದರೂ ಸಿಗ್ತಾ ಇರಲಿಲ್ಲ, ಯಾಕಂದರೆ ಆ ಥರ ಒಂದು ಗುಂಗಿತ್ತು. ಶೂಟಿಂಗು ಮುಂಚೆನೇ ವ್ಯಾಪಾರ ಆದಂಥ ಸಿನಿಮಾ ನಾನು ನೋಡ್ದಂಗೆ ಕೋಟಿಗೊಬ್ಬ. ಅದಾದಮೇಲೆ ರಿಲೀಸ್ ದಿವಸ ಕಲ್ಪನಾ ಚಿತ್ರಮಂದಿರದಲ್ಲಿ ಜನ ಹೇಗಿದ್ದರು ಅಂದರೆ ಥಿಯೇಟ್ರು 900-980 ಇದೆ ಕ್ರೌಡು, ಅದಕ್ಕೆ 2 ಪಟ್ಟು ಜನ ಜಾಸ್ತಿ ಇದ್ದರು. ನಾನು ಕಣ್ಣಾರ ನೋಡಿದಾಗೆ 2 ಪೊಲೀಸ್ ವ್ಯಾನು 1 ವಾರ ಜನ ಕಂಟ್ರೋಲ್ ಮಾಡಿದ್ರು, ಅಷ್ಟು ಜನ. ಅದು ಆ ಥರ ಒಂದು 100 ಡೇಸ್ನ ಈಗ ಯಾರೂ ನೋಡೋಕ್ಕಾಗ್ತಾಯಿಲ್ಲ, ನೋಡೋದು ಇಲ್ಲ ಅಂದ್ಕೊಂಡಿದ್ದೀನಿ. ಆ ಥರ ಒಂದು 100 ಡೇಸು ನಮ್ಮ ಚಿತ್ರರಂಗದಲ್ಲಿ ಮತ್ತೆ ಎಲ್ಲ ಚಿತ್ರಗಳು ಕೋಟಿಗೊಬ್ಬ ಥರ ಆಗಬೇಕು, 100 ಡೇಸ್ ಹೋಗಬೇಕು, ಚೆನ್ನಾಗಿ ಒಳ್ಳೆ ಕತೆ ಬರಬೇಕು, ಒಳ್ಳೆ ನಿರ್ದೇಶಕ ಬರಬೇಕು ಅಂತ ಆಶಿಸ್ತೀನಿ.